ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಪೂರ್ಣಿಮಾ. ಇವತ್ತು ಅತ್ಯಂತ ಶುಭ ದಿನ. ಇವತ್ತು ಏಪ್ರಿಲ್ 30ನೇ ತಾರೀಕು. ಇವತ್ತು ನರಸಿಂಹ ಜಯಂತಿ. ಎಲ್ಲರಿಗೂ ನರಸಿಂಹ ಜಯಂತಿಯ ಶುಭಾಶಯಗಳು. ಇವತ್ತು ನರಸಿಂಹ ಜಯಂತಿಯ ಪ್ರಯುಕ್ತ ಮೈಸೂರಿನ ರಾಮವಿಲಾಸ ರಸ್ತೆಯಲ್ಲಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ನರಸಿಂಹ ಜಯಂತಿ ಆಚರಣೆ ಹೇಗಿತ್ತು ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ನರಸಿಂಹ ಜಯಂತಿ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿನ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಭಗವಾನ್ ವಿಷ್ಣುವಿನ 4ನೇ ಅವತಾರ ಅಂತ ಹೇಳ್ಬೋದು. ನರಸಿಂಹ ಜಯಂತಿ ಹಿಂದೂ ಹಬ್ಬಗಳಲ್ಲಿ ಒಂದು ಪ್ರಮುಖವಾದ ಹಬ್ಬ. ವಿಷ್ಣು ದೇವರು ನರಸಿಂಹನಾಗಿ ಉಗ್ರ ರೂಪದಲ್ಲಿ ಅವತರಿಸಿದಂತಹ ದಿನವನ್ನ ನರಸಿಂಹ ಜಯಂತಿ ಅಂತ ಆಚರಣೆ ಮಾಡಲಾಗುತ್ತೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ತಿಥಿಯಂದು ಅಂದ್ರೆ ಇವತ್ತು ಏಪ್ರಿಲ್ 30ನೇ ತಾರೀಕು ಗುರುವಾರ. ಇವತ್ತು ನರಸಿಂಹ ಜಯಂತಿಯನ್ನ ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಈ ದಿನದ ಬಗ್ಗೆ ಹೇಳ್ಬೇಕು ಅಂದ್ರೆ ಭಗವಾನ್ ವಿಷ್ಣು ತನ್ನ ಭಕ್ತನನ್ನ ರಕ್ಷಿಸಲು ನರಸಿಂಹನ ಅವತಾರವನ್ನ ತಾಳುವಂಥದ್ದು. ಹಾಗೆ ಹಿರಣ್ಯಕಶಿಪುವಿನ ಸಂಹಾರವನ್ನ ಮಾಡಲಿಕ್ಕೋಸ್ಕರ ನರಸಿಂಹನ ಅವತಾರವನ್ನ ತಾಳ್ತಾರೆ. ವಿಷ್ಣುವಿನ 4ನೇ ಅವತಾರ ಅಂದ್ರೆ ಅದು ನರಸಿಂಹ ಸ್ವಾಮಿಯ ಅವತಾರ. ತುಂಬಾನೇ ವಿಭಿನ್ನ ಅಂತ ಅನಿಸುವಂಥದ್ದು ಖಂಡಿತ. ಈ ಒಂದು ರೂಪವನ್ನ ನಾವು ದರ್ಶನ ಪಡೆದಾಗ ನಮಗೆ ಅನಿಸುವಂಥದ್ದು ಏನು ಅಂದ್ರೆ, ಅರ್ಧ ಮಾನವ ರೂಪದಲ್ಲಿ ಮತ್ತೆ ಇನ್ನರ್ಧ ಸಿಂಹ ರೂಪದಲ್ಲಿ ನಾವು ದರ್ಶನವನ್ನ ಮಾಡುವಂಥದ್ದು. ನರಸಿಂಹ ಜಯಂತಿಯ ದಿನದಂದು ಯಾವ ವ್ಯಕ್ತಿ ಭಕ್ತಿಯಿಂದ ಪೂಜೆ ಮಾಡುವಂಥದ್ದು, ಉಪವಾಸವನ್ನ ಕೈಗೊಳ್ಳುವುದು, ಹಾಗೆ ವ್ರತವನ್ನ ಆಚರಣೆ ಮಾಡ್ತಾರೆ, ಆ ಭಕ್ತನ ಅಂದ್ರೆ ಆ ವ್ಯಕ್ತಿಯ ಎಲ್ಲಾ ದುಃಖಗಳು ನಿವಾರಣೆ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ. ವಿಷ್ಣುವಿನ ಒಂದು ನರಸಿಂಹನ ಅವತಾರ ಏನಿದೆ, ಭಕ್ತರ ಎಲ್ಲ ನಕಾರಾತ್ಮಕತೆ ದುಷ್ಟಶಕ್ತಿಯಿಂದ ರಕ್ಷಣೆ ಮಾಡುವಂಥದ್ದು. ಪ್ರತಿಯೊಬ್ರು ಕೂಡ ನರಸಿಂಹ ದೇವರನ್ನ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಯಾಕೆಂದ್ರೆ ಭಕ್ತರೊಳಗಿನ ಭಯ ನಿವಾರಣೆ ಆಗತ್ತೆ ಅನ್ನುವಂಥದ್ದನ್ನ ನಾನು ನಿಮ್ಗೆ ತಿಳಿಸಿಕೊಟ್ಟೆ. ಭಕ್ತರು ನರಸಿಂಹ ಸ್ವಾಮಿಯ ಆಶೀರ್ವಾದದಿಂದ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ತೊಂದರೆಗಳಿಂದ ಮುಕ್ತಿಯನ್ನ ಪಡೆದುಕೊಳ್ತಾರೆ. ಆತನು ತನ್ನ ಭಕ್ತರ ಎಲ್ಲಾ ಸಂಕಷ್ಟಗಳಿಂದ, ಸಮಸ್ಯೆಗಳಿಂದ ರಕ್ಷಿಸ್ತಾರೆ. ನರಸಿಂಹ ದೇವರನ್ನ ಪೂಜಿಸುವುದರಿಂದ ಭಕ್ತರ ಎಲ್ಲಾ ಆಸೆಗಳು ಶೀಘ್ರದಲ್ಲಿ ಈಡೇರುತ್ತೆ. ಹಾಗೆ ಜೀವನದ ಕಷ್ಟಗಳಿಂದ ಪರಿಹಾರ ದೊರೆಯುತ್ತೆ. ನರಸಿಂಹ ಸ್ವಾಮಿಯ ಅನುಗ್ರಹ ಅನ್ನೋದು ಅಷ್ಟು ಸಿಗುತ್ತೆ. ಹಾಗಾಗಿ ನರಸಿಂಹ ಜಯಂತಿಯನ್ನ ತುಂಬಾ ವಿಜೃಂಭಣೆಯಿಂದ ಪ್ರತಿಯೊಬ್ರು ಕೂಡ ಆಚರಣೆ ಮಾಡ್ತಾರೆ. ನರಸಿಂಹ ಸ್ವಾಮಿಯನ್ನ ಭಕ್ತಿಯಿಂದ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಕೂಡ ಹೆಚ್ಚಾಗುತ್ತೆ. ಇವತ್ತು ಭಕ್ತಿಯಿಂದ ಸ್ವಾಮಿಯನ್ನ ಪೂಜೆ ಮಾಡುವಂಥದ್ದು, ಹಾಗೆ ನರಸಿಂಹ ಸ್ವಾಮಿಯ ಮಂತ್ರವನ್ನ ಪಠನೆ ಮಾಡೋದರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಹಾಗೆ ಸನ್ನಿಧಿಗೆ ಹೋಗಿ ಸ್ವಾಮಿಯ ದರ್ಶನವನ್ನ ಪಡೆದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಸ್ವಾಮಿಗೆ ಇಷ್ಟವಾದಂಥ ಹೂವಾಗಿರ್ಬೋದು, ತುಳಸಿಯನ್ನ ಅರ್ಪಿಸೋದರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಸ್ವಾಮಿಯ ಅನುಗ್ರಹ ಅನ್ನೋದು ನಿಮ್ಮ ಜೀವನದಲ್ಲಿ ಅಷ್ಟು ಸಿಕ್ಕೇ ಸಿಗುತ್ತೆ. ಇನ್ನೊಂದು ಹೇಳ್ಬೇಕು ಅಂದ್ರೆ, ಸ್ವಾಮಿಗೆ ಸಂಬಂಧಿಸಿದ ಮಂತ್ರವನ್ನ ಪಠನೆ ಮಾಡಬೇಕು. ನೀವು ಇವತ್ತಿನಿಂದ ಪ್ರತಿನಿತ್ಯ ಪಠನೆ ಮಾಡ್ತಾ ಬನ್ನಿ, ತುಂಬಾನೇ ಒಳ್ಳೇದಾಗುತ್ತೆ. ಪ್ರತಿದಿನ 1 ಸಲ ಮಂತ್ರವನ್ನ ಹೇಳಿದ್ರು ಅಷ್ಟೇ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಆ ಒಂದು ಮಂತ್ರ ಯಾವುದು ಅಂತ ನಾನು ಸ್ಕ್ರೀನ್ ಮೇಲೆ ಕೂಡ ಕೊಡ್ತೀನಿ. ಆ ಒಂದು ಮಂತ್ರವನ್ನ ಪ್ರತಿನಿತ್ಯ ಹೇಳ್ತಾ ಬನ್ನಿ, ತುಂಬಾನೇ ಒಳ್ಳೇದಾಗತ್ತೆ. ಯಾಕೆಂದ್ರೆ ನಾವು ಕೂಡ ಆ ಒಂದು ಮಂತ್ರವನ್ನ ಪ್ರತಿನಿತ್ಯ ಹೇಳ್ತಾ ಬಂದಿದೀವಿ, ತುಂಬಾನೇ ಒಳ್ಳೇದಾಗಿದೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನರಸಿಂಹ ಸ್ವಾಮಿಯನ್ನ ಸುಮಾರು ವರ್ಷಗಳಿಂದ ನಾವು ಕೂಡ ಪೂಜೆ ಮಾಡ್ತಾ ಬಂದಿದೀವಿ. ನಮ್ಗೆ ತುಂಬಾನೇ ಒಳ್ಳೇದಾಗಿದೆ, ಅನುಗ್ರಹ ಅನ್ನೋದು ಅಷ್ಟು ಸಿಕ್ಕಿದೆ. ಹಾಗಾಗಿ ನಾನು ಈ ವಿಡಿಯೋಲಿ ನರಸಿಂಹ ಸ್ವಾಮಿಯ ಮಂತ್ರವನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇವತ್ತು ಮೈಸೂರಿನಲ್ಲಿ ಇರುವಂತಹ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಹೇಗಿದೆ ಅಂತ ನೀವು ನೋಡಿದ್ರಿ. ಮೈಸೂರಿನ ಒಬ್ರು ಸಬ್ಸ್ಕ್ರೈಬರ್ ಆದಂತ ಅವಿನಾಶ್ ಅವರು ನನಗೆ ಈ ಒಂದು ವಿಡಿಯೋನ ಕಳಿಸಿಕೊಟ್ಟಿದ್ರು. ಅವರಿಂದನೇ ನಿಮಗೂ ಕೂಡ ನರಸಿಂಹ ಸ್ವಾಮಿಯ ದರ್ಶನ ಕೂಡ ಆಯ್ತು. ಈ ವಿಡಿಯೋ ಮುಖಾಂತರ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನರಸಿಂಹ ಸ್ವಾಮಿಯ ದೇವಸ್ಥಾನಗಳ ಬಗ್ಗೆ ನಾನು ಸಾಕಷ್ಟು ವಿಡಿಯೋಸ್ಗಳನ್ನ ನನ್ನ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರಾದ್ರೂ ವಿಡಿಯೋಸ್ಗಳನ್ನ ಚೆಕ್ ಮಾಡಿಲ್ಲ ಅಂದ್ರೆ ಒಮ್ಮೆ ವಿಡಿಯೋಸ್ಗಳನ್ನ ಕೂಡ ಚೆಕ್ ಮಾಡಿ, ಕ್ಷೇತ್ರಗಳ ಬಗ್ಗೆ ತಿಳ್ಕೊಡಿ. ನೀವು ಕೂಡ ಸಾಧ್ಯವಾದ್ರೆ ಕ್ಷೇತ್ರಕ್ಕೆ ಕೂಡ ಹೋಗಿ ಬನ್ನಿ. ಇವತ್ತು ನರಸಿಂಹ ಜಯಂತಿಯ ಪ್ರಯುಕ್ತ ಮೈಸೂರಿನ
ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನರಸಿಂಹ ಜಯಂತಿಯ ಪ್ರಯುಕ್ತ ಮಾಡಿರುವಂತಹ ವಿಶೇಷವಾದ ಅಲಂಕಾರ ಹಾಗೂ ಸ್ವಾಮಿಗೆ ಮಾಡಿದಂತಹ ಮಹಾಮಂಗಳಾರತಿಯ ಕೆಲವೊಂದು ಕ್ಲಿಪ್ಪಿಂಗ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.